ನ್ಯೂಸ್ ಶೋಗೆ ಸ್ವಾಗತ. ನಾನು ಶಾಂತ. ಕ್ರಿಕೆಟ್ ಕಿಂಗ್ ವಿರಾಟ್ ಕೊಹ್ಲಿ ಏನು ಮಾಡಿದ್ರು ಸುದ್ದಿನೇ. ಅವರು ಯಾವ ನೀರು ಕುಡಿತಾರೆ, ಏನು ಊಟ ಮಾಡ್ತಾರೆ, ಅವರ ಡ್ರೆಸ್ಸಿಂಗ್ ಸ್ಟೈಲ್, ವಾಚ್, ಕೂಲಿಂಗ್ ಗ್ಲಾಸ್, ಶೂ, ಹೀಗೆ ಎಲ್ಲದರ ಬಗ್ಗೆನೂ ಚರ್ಚೆ ಆಗ್ತಾನೆ ಇರುತ್ತೆ. T20 ವಿಶ್ವಕಪ್ ಮುಗಿದ ಮೇಲಂತೂ ಕಿಂಗ್ ವಿರಾಟ್ ಫೋನ್ನ ವಾಲ್ಪೇಪರ್ ಫೋಟೋ ಕೂಡ ಸಾಕಷ್ಟು ಸದ್ದು ಮಾಡಿತ್ತು. ಬಟ್ ಈಗ ಚರ್ಚೆ ಆಗ್ತಿರೋ ವಿಚಾರ ಸ್ವಲ್ಪ ಸೀರಿಯಸ್ ಮ್ಯಾಟ್ರು. ಅದರಲ್ಲೂ ವಿರಾಟ್ ಅಭಿಮಾನಿಗಳಿಗಂತೂ ತುಂಬಾನೇ ಶಾಕಿಂಗ್ ನ್ಯೂಸ್. ಅದೇನಂದ್ರೆ ಕಿಂಗ್ ವಿರಾಟ್ ಕೊಹ್ಲಿ ತಮ್ಮ ಕ್ರಿಕೆಟ್ ಕರಿಯರ್ ಮುಕ್ತಾಯದ ಬೆನ್ನಲ್ಲೇ ಲಂಡನ್ಗೆ ಹೋಗಿ ಸೆಟಲ್ ಆಗ್ತಾರೆ ಅನ್ನೋದು. ಈ ವಿಚಾರ ಕೇಳಿದಾಗಿಂದ ಕೋಟಿ ಕೋಟಿ ಭಾರತೀಯರು ತುಂಬಾನೇ ಅಪ್ಸೆಟ್ ಆಗಿದ್ದಾರೆ. ಬಟ್ ವಿರಾಟ್ ಟ್ವೀಟ್ ಮಾಡಿರೋ ಅದೊಂದು ವಿಡಿಯೋ ಈ ಎಲ್ಲಾ ಗಾಸಿಪ್ಗಳಿಗೆ ಬ್ರೇಕ್ ಹಾಕಿದಂತಿದೆ. ಅಷ್ಟಕ್ಕೂ ಏನದು ವಿಡಿಯೋ? ಹಾಗಾದ್ರೆ ಕೊಹ್ಲಿ ಲಂಡನ್ಗೆ ಹೋಗಲ್ವಾ? ಈ ಬಗೆಗಿನ ಅಚ್ಚರಿಯ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನೋದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಂ ಇಂಡಿಯಾ T20 ವಿಶ್ವಕಪ್ ಗೆದ್ದ ಬಳಿಕ ಭಾರತಕ್ಕೆ ಮರಳಿತ್ತು. ಮುಂಬೈನಲ್ಲಿ ಟೀಂ ಇಂಡಿಯಾ ಆಟಗಾರರು ವಿಕ್ಟರಿ ಪರೇಡ್ ಕೂಡ ನಡೆಸಿದ್ರು. ಬಟ್ ಈ ವಿಕ್ಟರಿ ಪರೇಡ್ ಮುಗಿದ ಬೆನ್ನಲ್ಲೇ ಕಿಂಗ್ ವಿರಾಟ್ ಕೊಹ್ಲಿ ಲಂಡನ್ ಫ್ಲೈಟ್ ಹತ್ತಿದ್ರು. ಅದಕ್ಕೆ ಕಾರಣ ಪತ್ನಿ ಮತ್ತು ಮಕ್ಕಳು. ಪತ್ನಿ ಅನುಷ್ಕಾ ಹಾಗೆ ಮಕ್ಕಳು ಸದ್ಯ ಲಂಡನ್ನಲ್ಲೇ ಇದ್ದಾರೆ. ಹೀಗಾಗಿ ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಲು ವಿರಾಟ್ ಕೊಹ್ಲಿ ಲಂಡನ್ಗೆ ತೆರಳಿದ್ದಾರೆ. ಅಷ್ಟಕ್ಕೂ ಅನುಷ್ಕಾ ಮತ್ತು ವಿರಾಟ್ ಲಂಡನ್ನಲ್ಲೇ ಸೆಟ್ಲ್ ಆಗ್ತಾರೆ ಅನ್ನೋದಕ್ಕೆ ಸಾಕಷ್ಟು ಕಾರಣಗಳಿವೆ. ಇತ್ತೀಚಿನ ದಿನಗಳಲ್ಲಿ ಕೊಹ್ಲಿ ಮತ್ತು ಅನುಷ್ಕಾ ಲಂಡನ್ನಲ್ಲಿ ಸಾಕಷ್ಟು ಸಮಯ ಕಳೆದಿದ್ದಾರೆ. ಅದರಲ್ಲೂ 2023ರಲ್ಲಿ ವಿರಾಟ್ ತಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯಲ್ಲೂ ಕೂಡ ವಿರಾಮ ತೆಗೆದುಕೊಂಡು ಲಂಡನ್ನಲ್ಲೇ ಅನುಷ್ಕಾ ಅವರೊಂದಿಗೆ ಸಮಯ ಕಳೆದಿದ್ರು. ಈ ವೇಳೆ ಅನುಷ್ಕಾ ಪ್ರೆಗ್ನೆಂಟ್ ಕೂಡ ಆಗಿದ್ರು. ಮಗ ಅಕಾಯ್ ಜನಿಸಿದ್ದು ಕೂಡ ಅಲ್ಲಿಯೇ. ಬಾಲಿವುಡ್ ಕಾರ್ಯಕ್ರಮಗಳು ಮತ್ತು ಸಿನಿಮಾಗಳಿಂದ ಅನುಷ್ಕಾ ಶರ್ಮಾ ಕೂಡ ದೂರವೇ ಉಳಿದಿದ್ದಾರೆ. ಅಲ್ಲದೆ ವಿರಾಟ್ ಕೂಡ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಇಷ್ಟ. ಅದರಲ್ಲೂ ಸಾಮಾನ್ಯ ವ್ಯಕ್ತಿಯಾಗಿ ಇರೋಕೆ ಇಷ್ಟಪಡ್ತೇನೆ. ನಾನು ಕ್ರಿಕೆಟ್ ಮುಗಿದ ನಂತರ ಕುಟುಂಬದ ಜೊತೆ ಹೋಗ್ತೇನೆ. ನೀವು ಸ್ವಲ್ಪ ಸಮಯದವರೆಗೆ ನನ್ನನ್ನು ನೋಡೋಕೆ ಆಗೋದಿಲ್ಲ ಎಂದಿದ್ರು. ಸದ್ಯ ಲಂಡನ್ನಲ್ಲೇ ಇರುವ ವಿರಾಟ್ ಕೊಹ್ಲಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ವಿಡಿಯೋವೊಂದನ್ನು ಶೇರ್ ಮಾಡಿದ್ದಾರೆ. ಅದು ಅವರ ನೂತನ ಐಷಾರಾಮಿ ಮನೆಯ ವಿಡಿಯೋ. ಇದೇ ವಿಡಿಯೋ ಈಗ ವಿರಾಟ್ ಕೊಹ್ಲಿ ಲಂಡನ್ಗೆ ಹೋಗಿ ಸೆಟಲ್ ಆಗಲ್ಲ, ಭಾರತದಲ್ಲಿ ಉಳಿತಾರೆ ಅನ್ನೋ ಹೊಸ ಚರ್ಚೆಯನ್ನು ಹುಟ್ಟುಹಾಕಿದೆ. ವಿರಾಟ್ ಕೊಹ್ಲಿ ಮಹಾರಾಷ್ಟ್ರದ ಅಲಿಬಾಗ್ನಲ್ಲಿ ಹೊಸ ಐಷಾರಾಮಿ ಬಂಗಲೆಯೊಂದನ್ನು ಕಟ್ಟಿಸಿದ್ದಾರೆ. ಇದೇ ಬಂಗಲೆಯ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ಇದಕ್ಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಕೂಡ ಮಾಡಿದ್ದು ಬಂಗಲೆ ಪೂರ್ಣಗೊಳ್ಳಲು ಸಾಕಷ್ಟು ಸಮಯ ಕೂಡ ಹಿಡಿದಿದೆ. ಕೊಹ್ಲಿ ಅವರ ಬಂಗಲೆಯು ಸಮುದ್ರದಿಂದ ಸ್ವಲ್ಪ ದೂರದಲ್ಲಿದೆ. ಈ ಮನೆಯನ್ನು ವಿಶೇಷ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಬಿಡುವಿನ ಸಮಯದಲ್ಲಿ ಅಲ್ಲೇ ಉಳಿದುಕೊಳ್ಳುವುದು ಕೊಹ್ಲಿ ಅವರ ಪ್ಲಾನ್. ಬಂಗಲೆಯಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳು ಕೂಡ ಇವೆ. ಜಿಮ್ ಮತ್ತು ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಹಾಗೆ ಈ ಮನೆಯ ಇಂಟೀರಿಯರ್ ಡಿಸೈನ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲಾಗಿದೆ. ಮನೆಯ ಒಳಗೂ ಹಾಗೆ ಹೊರಗೂ ಕೂಡ ಐಷಾರಾಮಿ ವ್ಯವಸ್ಥೆಗಳಿವೆ. ಮನೆಯ ಹೊರಗೆ ದೊಡ್ಡ ಉದ್ಯಾನವನ ಇದೆ. ಇಲ್ಲಿ ವಾಕಿಂಗ್, ಯೋಗ ಕೂಡ ಮಾಡಬಹುದು. ಈಜುಕೊಳ ಸ್ವಲ್ಪ ದೂರದಲ್ಲಿದೆ. ಈ ಮನೆಯನ್ನು ಕಟ್ಟಲು ಸುಮಾರು 1 ವರ್ಷಕ್ಕೂ ಹೆಚ್ಚು ಸಮಯ ತೆಗೆದುಕೊಳ್ಳಲಾಗಿದೆ. ತಮ್ಮ ನೂತನ ನಿವಾಸದ ಬಗ್ಗೆ ಮಾತನಾಡಿರುವ ವಿರಾಟ್, ಅಲಿಬಾಗ್ನಲ್ಲಿ ಮನೆ ಕಟ್ಟಿಸಿದ ಅನುಭವ ನಿಜಕ್ಕೂ ಅವಿಸ್ಮರಣೀಯವಾದದ್ದು. ಇದೀಗ ಎಲ್ಲವನ್ನು ಒಟ್ಟಿಗೆ ನೋಡುವುದು ನಿಜಕ್ಕೂ ಸಂತೋಷವಾಗಿದೆ. ನಮ್ಮ ಕನಸಿನ ಮನೆಯನ್ನು ನನಸಾಗಿಸಿದ್ದಕ್ಕೆ ಇಡೀ ಆವಾಸ್ ತಂಡಕ್ಕೆ ಧನ್ಯವಾದಗಳು. ಇದೀಗ ನನ್ನ ಪ್ರೀತಿ ಪಾತ್ರರೊಂದಿಗೆ ಈ ಮನೆಯಲ್ಲಿ ಕಾಲ ಕಳೆಯಲು ತುದಿಗಾಲಿನಲ್ಲಿ ನಿಂತಿದ್ದೇನೆ ಎಂದು ವಿರಾಟ್ ಕೊಹ್ಲಿ ಹೇಳಿದ್ದಾರೆ. ಐಸಿಸಿ T20 ವಿಶ್ವಕಪ್ ಜಯಿಸಿದ ಬಳಿಕ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ಗೆ ವಿದಾಯ ಘೋಷಿಸಿರುವ ವಿರಾಟ್ ಕೊಹ್ಲಿ ಸ್ವಲ್ಪ ಬ್ರೇಕ್ ತೆಗೆದುಕೊಂಡಿದ್ದಾರೆ. ಲಂಡನ್ನಲ್ಲಿ ತಮ್ಮ ಪತ್ನಿ ಅನುಷ್ಕಾ ಹಾಗೆ ಮಕ್ಕಳ ಜೊತೆ ಸಮಯ ಕಳೆದಿದ್ದಾರೆ. ಹೀಗಾಗಿ ಶ್ರೀಲಂಕಾ ಎದುರಿನ ಏಕದಿನ ಸರಣಿಯಿಂದಲೂ ಕೂಡ ಹೊರಗುಳಿಯೋದು ಖಚಿತ. ಇನ್ನು ವಿರಾಟ್ ಕೊಹ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಡೆಯಲಿರುವ ಬಾಂಗ್ಲಾದೇಶ ಎದುರಿನ ಏಕದಿನ ಸರಣಿಯ ವೇಳೆಗೆ ಭಾರತ ಕ್ರಿಕೆಟ್ ತಂಡವನ್ನ ಕೂಡಿಕೊಳ್ಳೋ ಸಾಧ್ಯತೆ ಇದೆ. ಇನ್ನು ವಿರಾಟ್ ಎಲ್ಲಾ ಫಾರ್ಮೆಟ್ನ ಕ್ರಿಕೆಟ್ಗೂ ಕೂಡ ನಿವೃತ್ತಿ ಘೋಷಿಸಲಿದ್ದಾರೆ ಅನ್ನೋ ಸುದ್ದಿ ಆಗ್ತಿದೆ. ಚಾಂಪಿಯನ್ಸ್ ಟ್ರೋಫಿ ಬಳಿಕ ನಿವೃತ್ತಿ ಆಗ್ತಾರೆ ಅಂತೆಲ್ಲ ಹೇಳಲಾಗ್ತಿತ್ತು. ಈ ಬಗ್ಗೆ ಇದೀಗ ವಿರಾಟ್ ಕೊಹ್ಲಿ ಅವರ ಬಾಲ್ಯದ ಕೋಚ್ ರಾಜ್ಕುಮಾರ್ ಶರ್ಮಾ ಸ್ಪಷ್ಟನೆ ನೀಡಿದರು. ವಿರಾಟ್ ಕೊಹ್ಲಿ ಇನ್ನೂ ಹಲವು ವರ್ಷಗಳ ಕಾಲ ಕ್ರಿಕೆಟ್ ಆಡ್ತಾರೆ ಎಂದಿದ್ರು. ಹೀಗಾಗಿ ಕೋಚ್ ಅವರ ಹೇಳಿಕೆ ಮಹಾರಾಷ್ಟ್ರದಲ್ಲಿ ಕೊಹ್ಲಿ ಅವರ ನೂತನ ನಿವಾಸ ನೋಡಿದ ಅಭಿಮಾನಿಗಳು ವಿರಾಟ್ ಅಂತೂ ಲಂಡನ್ಗೆ ಹೋಗಿ ಸೆಟಲ್ ಆಗಲ್ಲ ಅಂತ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ. ರಾಹುಲ್ ದ್ರಾವಿಡ್ ಟೀಂ ಇಂಡಿಯಾ ಕಂಡ ಒಬ್ಬ ಶ್ರೇಷ್ಠ ಆಟಗಾರ. ಅದು ಆಟದಲ್ಲೇ ಆಗಲಿ, ವೈಯಕ್ತಿಕ ಜೀವನವೇ ಇರಲಿ, ಎಲ್ಲೂ ಕೂಡ ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆಯಿಲ್ಲದ ಲೆಜೆಂಡರಿ ಕ್ರಿಕೆಟರ್. ಯಾರೊಬ್ಬರ ಮೇಲೂ ಕೂಗಾಡಿದ್ದನ್ನ ಕಂಡಿಲ್ಲ, ದುರಹಂಕಾರದಿಂದ ವರ್ತಿಸಿದ್ದನ್ನ ಕಂಡಿಲ್ಲ. ಬಹುಶಃ ಇತ್ತೀಚೆಗೆ ಭಾರತ T20 ವಿಶ್ವಕಪ್ ಗೆದ್ದಾಗ ಕೈ ಮುಷ್ಟಿಯನ್ನ ಮೇಲೆ ಮಾಡಿ ವಿಕ್ಟರಿ ಸೆಲೆಬ್ರೇಟ್ ಮಾಡಿದ್ದೆ ಅವರ ಅಗ್ರೆಷನ್ ಅನ್ಸುತ್ತೆ. ಯಾಕಂದ್ರೆ ದ್ರಾವಿಡ್ ಅಷ್ಟೊಂದು ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಉಳ್ಳವರು. ಇದೇ ಕಾರಣಕ್ಕೆ ಭಾರತದಂತ ಬಲಿಷ್ಠ ತಂಡಕ್ಕೆ ಹೆಡ್ ಕೋಚ್ ಆಗಿ 4 ವರ್ಷ ಕಳೆದರೂ ಒಂದೇ ಒಂದು ಕಾಂಟ್ರವರ್ಸಿ ಮಾಡಿಕೊಳ್ಳಲಿಲ್ಲ. ನಿಜ ಹೇಳಬೇಕಂದ್ರೆ ಆಟಗಾರರನ್ನ ಯಾವತ್ತೂ ಕೂಡ ಅವರು ಆಟಗಾರರ ತರ ನೋಡಲೇ ಇಲ್ಲ. ವಿ ಆರ್ ಈಕ್ವಲ್ ಎನ್ನುವಂತೆ ಸ್ನೇಹಿತರಂತೆಯೇ ಕಂಡಿದ್ರು. ಅದೇ ಪ್ರೀತಿಯಿಂದ ದ್ರಾವಿಡ್ರನ್ನ ದ್ರೋಣಾಚಾರ್ಯರ ಸ್ಥಾನಕ್ಕೆ ಕೊಂಡೊಯ್ದಿದೆ. ಅದೇನೋ ಹೇಳ್ತಾರಲ್ಲ, ಇರೋ ಒಂದು ಹಾಟ್ನ ಇಷ್ಟು ಸಲ ಗೆಲ್ತೀಯಪ್ಪ ಅಂತ. ಈಗ ದ್ರಾವಿಡ್ ಅಂಥದ್ದೇ ಮತ್ತೊಂದು ಕೆಲಸವನ್ನ ಮಾಡಿದ್ದಾರೆ. ಅದೇನು ಅನ್ನೋದನ್ನೇ ಹೇಳ್ತೇನೆ ನೋಡಿ. ಭಾರತ T20 ವಿಶ್ವ ಚಾಂಪಿಯನ್ ಆದ ಖುಷಿಯಲ್ಲಿ ಇಡೀ ಭಾರತವೇ ತೇಲಾಡಿದೆ. ಅದರಲ್ಲೂ BCCI ಅದೇ ಜೋಶ್ನಲ್ಲೇ ತಂಡಕ್ಕೆ ಭರ್ಜರಿ 125 ಕೋಟಿ ರೂಪಾಯಿ ಬಹುಮಾನ ಕೂಡ ಘೋಷಣೆ ಮಾಡಿದೆ. ಅದರಂತೆ ಪ್ರಧಾನ ಕೋಚ್ ರಾಹುಲ್ ದ್ರಾವಿಡ್ ಮತ್ತು ತಂಡದ ಆಟಗಾರರಿಗೆ ತಲಾ 5 ಕೋಟಿ ರೂಪಾಯಿ ವಿತರಿಸಲು BCCI ಸಿದ್ಧವಾಗಿತ್ತು.
ಹಾಗೆ ಸಹಾಯಕ ಕೋಚ್ಗಳಿಗೆ ತಲಾ 7.5 ಕೋಟಿ ರೂಪಾಯಿ ಘೋಷಣೆ ಮಾಡಿತ್ತು. ಆದರೆ ಇದೀಗ ಬಹುಮಾನದಲ್ಲೂ ಕೂಡ ಸಮಾನತೆಗೆ ಮುಂದಾಗಿರುವ ತಂಡದ ಪ್ರಧಾನ ಕೋಚ್ ರಾಹುಲ್ ದ್ರಾವಿಡ್ ತಮಗೆ 5 ಕೋಟಿ ರೂಪಾಯಿ ಬೇಡ, ಸಹಾಯಕ ಕೋಚ್ಗಳಿಗೆ ನೀಡಿದಂತೆ 7.5 ಕೋಟಿ ರೂಪಾಯಿ ಮಾತ್ರ ನೀಡಿ ಎಂದು ಹೇಳಿದ್ದಾರೆ. ಈ ಮೂಲಕ ಮತ್ತೊಮ್ಮೆ ರಾಹುಲ್ ದ್ರಾವಿಡ್ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ದ್ರಾವಿಡ್ ಮನವಿಯನ್ನ ಪುರಸ್ಕರಿಸಿರುವ ಬಿಸಿಸಿಐ ಅವರ ಅಭಿಪ್ರಾಯವನ್ನ ಗೌರವಿಸುವುದಾಗಿ ಹೇಳಿದೆ. ಅಷ್ಟಕ್ಕೂ ರಾಹುಲ್ ದ್ರಾವಿಡ್ ಸಮಬಾಳು ಸಮಪಾಲು ಎಂಬ ನುಡಿಯನ್ನ ತಮ್ಮ ಬದುಕಲ್ಲಿ ಅಳವಡಿಸಿಕೊಂಡಿದ್ದವರು. ಕೋಚ್ ಆಗಿ ಟೀಂ ಇಂಡಿಯಾ ಸೇರಿದ ದಿನದಿಂದಲೂ ಕೂಡ ದ್ರಾವಿಡ್ ಭಾರತದ ತಂಡದ ಪ್ರತಿ ಸಿಬ್ಬಂದಿಯನ್ನು ಕೂಡ ಸಮನಾಗಿ ಕಂಡಿದ್ದಾರೆ. ಯಾರಿಗೂ ತಾರತಮ್ಯ ಮಾಡದೆ ಎಲ್ಲರನ್ನೂ ಕೂಡ ಒಂದೇ ರೀತಿ ಕಂಡು ಮೆಚ್ಚುಗೆ ಗಳಿಸಿದವರು. ದ್ರಾವಿಡ್ ಅವರು ಹೀಗೆ ಮಾಡಿದ್ದು ಇದೇ ಮೊದಲೇನೂ ಅಲ್ಲ. 2018ರಲ್ಲಿ ನಡೆದ ಅಂಡರ್-19 ವಿಶ್ವಕಪ್ನಲ್ಲಿ ಭಾರತ ತಂಡ ವಿಶ್ವಕಪ್ಗೆ ಮುತ್ತಿಕ್ಕಿತ್ತು. ಈ ವೇಳೆ ಹೆಡ್ ಮಾಸ್ಟರ್ ದ್ರಾವಿಡ್ಗೆ ಬಿಸಿಸಿಐ 50 ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಹೇಳಿತ್ತು. ಜೊತೆಗೆ ಇತರೆ ಕೋಚ್ಗಳಿಗೆ 25 ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಹೇಳಿತ್ತು. ಬಿಸಿಸಿಐ ಈ ನಿಲುವನ್ನ ರಾಹುಲ್ ದ್ರಾವಿಡ್ ಅಂದು ಕೂಡ ವಿರೋಧಿಸಿದರು. ರಾಹುಲ್ ಒತ್ತಾಯಕ್ಕೆ ಮಣಿದ ಬಿಸಿಸಿಐ ಇತರೆ ಕೋಚ್ಗೆ ಸಿಬ್ಬಂದಿಗೆ ನೀಡಿದಂತೆ 25 ಲಕ್ಷ ರೂಪಾಯಿ ಹಣವನ್ನು ಮಾತ್ರ ನೀಡಿತ್ತು. ದ್ರಾವಿಡ್ರ ಈ ಸರಳ ವ್ಯಕ್ತಿತ್ವ ಆಟಗಾರರ ಮೇಲೆ ಅದೆಷ್ಟು ಪರಿಣಾಮ ಬೀರಿದೆ ಅಂದರೆ, ನಾಯಕ ರೋಹಿತ್ ಶರ್ಮಾ ತಮ್ಮ ಗುರು ಬಗ್ಗೆ ಭಾವನಾತ್ಮಕ ಪೋಸ್ಟ್ ಹಾಕಿದ್ದಾರೆ. ನಾವು ಒಟ್ಟಿಗೆ ವಿಶ್ವಕಪ್ ಗೆದ್ದುದು ನನ್ನ ಅದೃಷ್ಟ ಎಂದು ಬಣ್ಣಿಸಿದ್ದಾರೆ. ಪ್ರೀತಿಯ ದ್ರಾವಿಡ್, ನಾನು ಎಲ್ಲರಂತೆ ನಿಮ್ಮ ಕ್ರಿಕೆಟ್ ನೋಡುತ್ತಲೇ ಬೆಳೆದಿದ್ದೇನೆ. ನಿಮ್ಮೊಂದಿಗೆ ಕೆಲಸ ಮಾಡಲು ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ. ನೀವು ಅಪಾರ ಸಾಧನೆ ಮಾಡಿದ್ದೀರಿ. ಆದರೆ ಅದೆಲ್ಲವನ್ನು ಪಕ್ಕಕ್ಕಿಟ್ಟು ನಮ್ಮೊಂದಿಗೆ ಕೋಚ್ ಆಗಿ ಕೆಲಸ ಮಾಡಲು ಬಂದಿದ್ದೀರಿ. ಅದು ನಮಗೆ ಸಿಕ್ಕ ದೊಡ್ಡ ಕೊಡುಗೆ. ನೀವು ನನ್ನ ಕೆಲಸದ ವೈಫ್ ಎಂದು ನನ್ನ ಹೆಂಡತಿ ಕಾಲಿಡ್ತಾ ಇರ್ತಾಳೆ. ಹಾಗೆ ಕರೆಸಿಕೊಳ್ಳುವುದರಲ್ಲಿ ನನಗೆ ಸಂತೋಷವಿದೆ ಎಂದಿದ್ದಾರೆ. ಹಾಗೆ ಭಾರತ ಕ್ರಿಕೆಟ್ ತಂಡವು 2013ರಲ್ಲಿ ಕೊನೆಯ ಬಾರಿಗೆ ಐಸಿಸಿ ಟ್ರೋಫಿಯನ್ನು ಜಯಿಸಿತ್ತು. ಬಳಿಕ 11 ವರ್ಷಗಳ ಬಳಿಕ ಟ್ರೋಫಿ ಬರವನ್ನು ನೀಗಿಸಿಕೊಂಡಿದೆ. ಈಗ ಇದರ ಕ್ರೆಡಿಟ್ ರಾಹುಲ್ ದ್ರಾವಿಡ್ ಅವರಿಗೂ ಕೂಡ ಸಲ್ಲುತ್ತೆ. ಏನೇ ಹೇಳಿ, ಈಗಿನ ಕಾಲದಲ್ಲಿ ಮತ್ತೊಬ್ಬರು ಬೆಳೆದ್ರೆ ಹೊಟ್ಟೆ ಕಿಚ್ಚು ಪಡುವಂಥ ಸ್ವಾರ್ಥಿಗಳಿದ್ದಾರೆ. ಬೇರೆಯವರಿಗೆ ಕೊಡುವ ಹಣವನ್ನು ನನಗೇ ಕೊಡಿ ಅನ್ನೋ ಜನರಿದ್ದಾರೆ. ಆದರೆ ನಮ್ಮ ಕನ್ನಡಿಗ ಮಾತ್ರ ಇದಕ್ಕೆ ಡೆಡ್ ಆಪೋಸಿಟ್. ಇದೇ ಕಾರಣಕ್ಕೆ ರಾಹುಲ್ ದ್ರಾವಿಡ್ ಬರೀ ವಿಶ್ವಕಪ್ ಅಷ್ಟೇ ಗೆಲ್ಲಲಿಲ್ಲ, ಕೋಟ್ಯಂತರ ಭಾರತೀಯರ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಪಿಎ ಹರೀಶ್ರನ್ನ ಬಂಧಿಸಿದ್ದಾರೆ. ಹಗರಣಕ್ಕೆ ಸಂಬಂಧಿಸಿದಂತೆ ಇಡಿ ಅಧಿಕಾರಿಗಳು ವಾಲ್ಮೀಕಿ ನಿಗಮದ ಅಧ್ಯಕ್ಷ ಶಾಸಕ ಬಸನಗೌಡ ದದ್ದಲ್ ಹಾಗೆ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಮನೆ ಮತ್ತು ಕಚೇರಿ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ರಚನೆಯಾಗಿ 1 ತಿಂಗಳಾಗಿದೆ ಅಷ್ಟೇ. ಅಷ್ಟರಲ್ಲಿ ಮೋದಿ ಸರ್ಕಾರದ ಪ್ರಮುಖ ಮಿತ್ರ ಪಕ್ಷಗಳಾದ ಟಿಡಿಪಿ ಹಾಗೆ ಜೆಡಿಯು ತಮ್ಮ ಆಟವನ್ನು ಶುರು ಮಾಡಿವೆ. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಹಾಗೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಮುಂದೆ ಬಹುದೊಡ್ಡ ಬೇಡಿಕೆಯನ್ನು ಇಟ್ಟಿದ್ದಾರೆ. 2 ರಾಜ್ಯಗಳು ಸುಮಾರು 50,000 ಕೋಟಿ ರೂಪಾಯಿಯನ್ನ ಹೆಚ್ಚುವರಿಯಾಗಿ ನೀಡುವಂತೆ ಆಗ್ರಹಿಸಿವೆ. ಇದೇ ತಿಂಗಳ 23ರಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಬಜೆಟ್ ಅನ್ನು ಮಂಡನೆ ಮಾಡಲಿದ್ದಾರೆ. ಇದಕ್ಕೂ ಮುನ್ನ ಬೇಡಿಕೆ ಇಟ್ಟಿರುವ ನಿತೀಶ್ ಹಾಗೆ ಚಂದ್ರಬಾಬು ನಾಯ್ಡು ಹೆಚ್ಚುವರಿಯಾಗಿ ತಮ್ಮ ರಾಜ್ಯಗಳಿಗೆ 48,000 ಕೋಟಿ ರೂಪಾಯಿ ನೀಡುವಂತೆ ಆಗ್ರಹಿಸಿದ್ದಾರೆ. ಅದರ ಜೊತೆ ಬಡ್ಡಿ ಇಲ್ಲದೆ 1 ಲಕ್ಷ ಕೋಟಿ ರೂಪಾಯಿ ಹೆಚ್ಚುವರಿ ಸಾಲ ನೀಡುವಂತೆ ಕೂಡ ಕೇಂದ್ರಕ್ಕೆ ಮನವಿ ಮಾಡಿದ್ದಾರೆ. ಬಿಹಾರ ಮತ್ತು ಆಂಧ್ರ ಪ್ರದೇಶದ ಬೇಡಿಕೆಗಳನ್ನು ಕೇಳಿ ಮೋದಿ ಅಂಡ್ ಟೀಮ್ಗೆ ತಲೆಬಿಸಿ ಶುರುವಾಗಿದೆ ಎನ್ನಲಾಗಿದೆ. ಟಿ20 ವಿಶ್ವಕಪ್ ಗೆಲುವಿನ ಹೀರೋ ಹಾರ್ದಿಕ್ ಪಾಂಡ್ಯ ಹಾಗೆ ಪತ್ನಿ ನತಾಶಾ ಬ್ರೇಕಪ್ ರೂಮರ್ ಹಲವು ದಿನಗಳಿಂದ ಕೇಳಿ ಬರ್ತಾ ಇದೆ. ಇದರ ನಡುವೆ ಹಾರ್ದಿಕ್ ಪಾಂಡ್ಯ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಜೊತೆ ಡೇಟಿಂಗ್ನಲ್ಲಿದ್ದಾರಾ ಅನ್ನೋ ಪ್ರಶ್ನೆಗಳು ಎದ್ದಿದೆ. ಇದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವ ವಿಡಿಯೋ. PS29 ಅನ್ನೋ ಇನ್ಸ್ಟಾಗ್ರಾಮ್ ಖಾತೆ ನಿರ್ವಹಿಸ್ತಾ ಇರುವ ಪ್ರಾಚಿ ಸೋಲಂಕಿ ಅನ್ನೋ ಇನ್ಫ್ಲೂಯೆನ್ಸರ್ ದಿಢೀರ್ ಹಾರ್ದಿಕ್ ಪಾಂಡ್ಯ ಮನೆಯಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಹಾರ್ದಿಕ್ ಪಾಂಡ್ಯ ಜೊತೆ ಫೋಟೋ ವಿಡಿಯೋ ಕ್ಲಿಕ್ಕಿಸಿಕೊಂಡಿದ್ದಾರೆ. ಬಳಿಕ ವಿಶ್ವಕಪ್ ಹೀರೋ ಭೇಟಿಯಾದಾಗ ಎಂದು ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಈ ಭೇಟಿ ಬಗ್ಗೆ ಕೆಲವರು ಡೇಟಿಂಗ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಐಸಿಸಿ ನೂತನ ಟಿ20 ಶ್ರೇಯಾಂಕ ಪಟ್ಟಿಯನ್ನು ಪ್ರಕಟ ಮಾಡಿದೆ. ಈ ಬಾರಿ ಟಾಪ್ 10 ಪಟ್ಟಿಯಲ್ಲಿ 4 ಭಾರತೀಯರು ಕಾಣಿಸಿಕೊಂಡಿದ್ದಾರೆ. ಆದರೆ ಭಾರತದ ಯಾವುದೇ ಆಟಗಾರ ಅಗ್ರಸ್ಥಾನವನ್ನು ಅಲಂಕರಿಸಿಲ್ಲ ಎಂಬುದೇ ವಿಶೇಷ. ಅಂದರೆ ಕಳೆದ ಬಾರಿ ಆಲ್ರೌಂಡರ್ಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದ ಹಾರ್ದಿಕ್ ಪಾಂಡ್ಯ ಈ ಸಲ ದ್ವಿತೀಯ ಸ್ಥಾನಕ್ಕೆ ಕುಸಿದಿದ್ದಾರೆ. ಹಾಗೆಯೇ ಟಿ20 ಬ್ಯಾಟರ್ಗಳ ಪಟ್ಟಿಯಲ್ಲಿ ಈ ಹಿಂದೆ ಅಗ್ರಸ್ಥಾನದಲ್ಲಿದ್ದ ಸೂರ್ಯಕುಮಾರ್ ಯಾದವ್ ಈ ಬಾರಿ ಕೂಡ ದ್ವಿತೀಯ ಸ್ಥಾನದಲ್ಲಿ ಕಾಣಿಸಿಕೊಂಡಿದ್ದಾರೆ. ಬ್ಯಾಟಿಂಗ್ ವಿಭಾಗದಲ್ಲಿ ಋತುರಾಜ್ ಗಾಯಕ್ವಾಡ್ 7ನೇ ಸ್ಥಾನದಲ್ಲಿದ್ದರೆ ಟಿ20 ಟಾಪ್ ಬೌಲರ್ಗಳ ಲಿಸ್ಟ್ನಲ್ಲಿ ಅಕ್ಷರ್ ಪಟೇಲ್ 9ನೇ ಸ್ಥಾನದಲ್ಲಿದ್ದಾರೆ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.